ಡಾಕ್ಟರ್ ಜಿ.ಎಸ್. ಆಮೂರವರ ವರಕವಿ ಶ್ರೀ ಬೇಂದ್ರೆಯವರ ಕೆಲವು ಶ್ರೇಷ್ಠ ಕವನಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. 52 ಕವನಗಳು ಈ ಪುಸ್ತಕ. ಬೇಂದ್ರೆ ಸಮಗ್ರ ದರ್ಶನ. ಬೇಂದ್ರೆ ಸಮಗ್ರ ಏನದು ಬೇಂದ್ರೆ ಸಮಗ್ರ ವಿಮರ್ಶೆಯಲ್ಲಿ ನಮ್ಮ ಜಿ.ಎಂ. ಹೆಗಡೆಯವರು ಸೇರಿಸಿದ್ದಾರೆ. ಹುಡುಕಿ ಯಾವಾಗೋ ತಮಗೆ ಅನುಕೂಲ ಆದಾಗ ಅವರು ಆಮೂರವ್ರು ಮಾಡಿದ್ರು. ಅದು ನಿನ್ನೆ ನಾವು 2ನೇ ಕವನ ಬುದ್ಧ, ಅದರ ಏನು ಮಾಡಿದ್ವಿ ನಾವು, ಆ ಬುದ್ಧ ಕವನದೊಳಗಿನ 2 ನುಡಿಗಳನ್ನು ಓದಿದ್ವಿ. ಇವತ್ತು 3ನೇ ನುಡಿ. ಬುದ್ಧ 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 ಶಬ್ದ ನಾದ ಧ್ವನಿಯ ಸದ್ದ ಮೀರಿದ್ದ, ಇಲ್ಲ ಎಂಬುವ ಕೊನೆಗೆ ಆತ್ಮಶುದ್ಧ, ಇದ್ದರೇನಿಲ್ಲದಿದ್ದರೆ ನೆನಲು ಗೆದ್ದ, ಅಲ್ಲಿಂದ ಇಲ್ಲಿಯವರೆ ಹೊರಳಿ ನೋಡಿ, ಇದ್ದುದಿದ್ದಂತಿತ್ತು ಜನನ ಮರಣದ ಜೋಡಿ, ಗೆದ್ದುದೇನೆಂದೆನುತ ಮರಳಿ ಜಿಗಿದ, ಭೂತಜಾತದ ಎದೆಯ ಸೀಳಿ ಸಿಗಿದ, ಅದೆ ತನ್ನ ಮನೆಯೊಂದು ಸಿದ್ಧ ಬಗೆದ, ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ, ಬುದ್ಧ ಹುಟ್ಟಿದ ಮೇಲೆ ಹಳೆ ಜಗವು ಸತ್ತು ಇದ್ದು ಇಲ್ಲದ ಹಾಗೇ ಇತ್ತು. ಬುದ್ಧ ಸತ್ತನು ಎಂದು ಯಾರೆಂದರು, ಬುದ್ಧನ ಜಯಂತಿಗಿದೆ ಜಯವೆಂದಿಗೂ, ಬುದ್ಧನ ಸಮಾಧಿಯದು ಮಾನವನ ಹೃದಯ, ಬುದ್ಧನ ಸಮಾಧಿಯದು ಮಾನವನ ಹೃದಯ, ಅದುವೇ ಕಾಯುತ್ತಲಿದೆ ಕಲ್ಕಿ ಉದಯ. ಇಂಗ್ಲೀಷ್ ಅನುವಾದಗಳನ್ನು ಓದ್ತಾ ಇದ್ದೇನೆ. Building the mind horse, he soared into the sky and entered the sun beyond the rays of the moon. Light was left behind. He penetrated into the heart of darkness to reach the space yet unreached. Buddha, Buddha, Buddha. He went beyond word and sound and reached the end known and nothing. Pure of soul, he was triumphant in life and beyond life. Looking back from there, he saw no change in duality of life and death. Skeptical of what he had pained, he cut his way back to reach the hearts of men and found his true home. Today, there is nothing to show that there was indeed a person called Buddha. The old word died when Buddha was born and remained as it was, living at death. Buddha is dead, people will say, but his birth is always a matter of celebration. Buddha is buried in the hearts of men, waiting for the new incarnation in Kalki. ಇದು ಗಂಗಾವತರಣದಲ್ಲಿರುವಂಥ ಶ್ರೇಷ್ಠ ಕವನ. ಗಂಗಾವತರಣ ನಾನು 2 ಸರಿ ಹೇಳಿದ್ದೇನೆ. ಬೇಂದ್ರೆಯವರ ಒಂದು ಅದ್ಭುತವಾದಂಥ ಕವನ. ಇನ್ನೊಂದು ಓದಿಬಿಡ್ತೇನೆ, ಅದರ ಹೆಸರು ಮರಣ. ಯಾರ ಬಗ್ಗೆ? ಗಾಂಧೀಜಿ ಮರಣ ಹೊಂದಿದಂಥದ್ದನ್ನು ಭಾಳ ವಿಶಿಷ್ಟವಾದ ಶೈಲಿಯಲ್ಲಿ ವರಕವಿ ಬೇಂದ್ರೆ ಚಿತ್ರಿಸಿದ್ದಾರೆ. ಅದ್ಭುತವು ಅದ್ಭುತವು ವಿಶ್ವಕ್ಕದ್ಭುತವು, ಸತ್ಯ ಶರಣನ ಸಂದ ಮರಣದದ್ಭುತವು. ಮಣಿಯ ಸಂದಿತು ದೇಹ ಕೆಳಗೆ ಇಟ್ಟ,
ಧ್ಯೇಯವನ್ನೇ ನಕ್ಷತ್ರ ಮಾಡಿಬಿಟ್ಟ. ಎಂಥ ನಗು, ಎಂಥ ಮಗು, ಎಂಥ ಮನುಜ, ನಮ್ಮಂತೆ ಕಂಡರೂ ದೇವತನುಜ. ಆಹಾ, ಗಾಂಧಿ ಎಂಬುದು ಹೆಸರೇ ಮುಪ್ಪಿನ ಕೃತಿಯೇ, ಗಾಂಧಿ ಎಂಬುದು ನಿಖರ ದಿವ್ಯ ಕೃತಿಯೇ. ಕಡ್ಡಿ ಅಗಲದು ಅಕಸ್ಮಾತ್ತಿನಿಂದ, ಕಡ್ಡಿ ಅರುಗದು ಅಕಸ್ಮಾತ್ತಿನಿಂದ, ಗುಡ್ಡ ಉರುಳಿತೇನು ಗುಂಡಿನಿಂದ. ಏನು ಅದ್ಭುತ ರೀ! ಅವ ಎಷ್ಟೆಲ್ಲಿ ಕಂಪೇರ್ ಮಾಡಿದ್ದಾರೆ ನೋಡಿ. ಗುಡ್ಡ, ಗಾಂಧೀಜಿಯನ್ನು ಒಂದು ಗುಡ್ಡ ಅಂಥೇಳಿ ಅದ್ಭುತವಾದಂಥ ಉಪಮೆಯನ್ನು ಕೊಟ್ಟಿದ್ದಾರೆ. ಇದು ಜೀವಲಹರಿ ಅನ್ನುವಂಥ ಕವನದಿಂದ ಆರಿಸಿಕೊಂಡಿದ್ದಾರೆ ಶ್ರೀ ಜಿ ಎಚ್ ಅಮೂರ್ ಅವರು. ಅಲ್ಲಿಯ ಒಂದು ಜೀವಲಹರಿ, ಅಲ್ಲಿದೊಂದು ಅವ್ರದ್ದೊಂದು ಕವನ ಸಂಕಲನ 1957ರಲ್ಲಿ ಪ್ರಕಟವಾದಂಥ ಕವನ ಸಂಕಲನ. ಇದರ ಇಂಗ್ಲೀಷ್ ಅನುವಾದ ಹೇಳ್ತೇನೆ ನೋಡಿ. ಓ ವಂಡರ್, ವಂಡರ್ ಟು ದ ಹೋಲ್ ವರ್ಲ್ಡ್, ದಿಸ್ ದ ಡೆತ್ of a servant of truth. Ahaha, this the death of a servant of truth. His mission over, he laid down his body, transformed his ideal into the star, transferred his ideal into the star. ಎಷ್ಟು ಅದ್ಭುತವಾದ ಲೈನ್ ಅಲ್ಲ ಇದು. ಆವಾಗ ನಮ್ಮ ಡಾಕ್ಟರ್ ಡಿ ಎಸ್ ಕರ್ಕಿಯವರ ಅದ್ಭುತವಾದ ಹಾಡು ನೆನಪಾಗ್ತದೆ. ತಿಳಿ ನೀಲದಲ್ಲಿ ತಾನೀಲವಾಗಿ ಅವ ಹೋದ ದೂರ ದೂರ. ಅಲ್ಲ, ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇಂಗ್ಲೀಷ್ ಅನುವಾದ. ವಾಟ್ ಎ ಸ್ಮೈಲ್, ವಾಟ್ ಇನ್ನೋಸೆನ್ಸ್, ವಾಟ್ ಮ್ಯಾನ್ಲಿನೆಸ್. ಒಂದೇ ಸಾಲಿನೊಳಗೆ ಆ ವ್ಯಕ್ತಿಯ ಅದ್ಭುತವಾದ ಪರಿಚಯವನ್ನು ವರಕವಿ ಬೇಂದ್ರೆ ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಜಿ ಎಸ್ ಅಮೂರ್ ಅದ್ಭುತವಾಗಿ ಹಿಡಿದೇರಿಸಿದ್ದಾರೆ. ವಾಟ್ ಎ ಸ್ಮೈಲ್, ವಾಟ್ ಇನ್ನೋಸೆನ್ಸ್, ವಾಟ್ ಮ್ಯಾನ್ಲಿನೆಸ್. ಹಿ ವಾಸ್ ಎ ಸನ್ ಆಫ್ ಗಾಡ್, ದೋ ಹಿ ಲುಕ್ ಲೈಕ್ ಎ ಒನ್ ಆಫ್ ಅಸ್. ಹಿ ವಾಸ್ ಎ ಸನ್ ಆಫ್ ಗಾಡ್, ದೋ ಹಿ ಲುಕ್ ಲೈಕ್ one of us. Is Gandhi a name, an image of old age, or was he really a work of divine creation? Adbhuta. Not even a straw moves without a reason. ಏನು ಅದ್ಭುತವಾದ ಸಾಲ್ರಿ. ಕಡ್ಡಿ ಅಲುಗದು ಅಕಸ್ಮಾತ್ತಿನಿಂದ. ನಾಟ್ ಇವನ್ ಎ ಸ್ಟ್ರಾ ಮೂವ್ಸ್ ವಿದೌಟ್ ರೀಸನ್. ಅದ್ಭುತ ಅನುವಾದ. ಕಡ್ಡಿ ಅಲುಗದು ಅಕಸ್ಮಾತ್ತಿನಿಂದ, ಗುಡ್ಡ ಉರುಳಿತೇನು ಗುಂಡಿನಿಂದ. ಕ್ಯಾನ್ ಯು ಬ್ರಿಂಗ್ ಡೌನ್ ಎ ಮೌಂಟನ್ ಬೈ ಅ ಬುಲೆಟ್? ಕ್ವಶ್ಚನ್ ಮಾರ್ಕ್. ಇಲ್ಲಿ ಕ್ವಶ್ಚನ್ ಮಾರ್ಕ್ ಇದೆ. ಗುಡ್ಡ ಉರುಳಿತೇನು ಗುಂಡಿನಿಂದ. ಕ್ಯಾನ್ ಯು ಬ್ರಿಂಗ್ ಡೌನ್ ಎ ಮೌಂಟನ್ ಬೈ ಎ ಬುಲೆಟ್. ಅದ್ಭುತವಾದ ಅನುವಾದ. ಒಂದು ರೀತಿಯಿಂದ 4, 2, 6, 2, 8, 10 ಲೈನ್. ಇಲ್ಲೂ 10 ಲೈನ್, ಅಲ್ಲೂ 10 ಲೈನ್, ಇಲ್ಲೂ 10 ಲೈನ್, ಅಲ್ಲೂ 10 ಲೈನ್ ಮಾಡಿ ಅದ್ಭುತವಾದ ಅನುವಾದ. ಇನ್ನೊಮ್ಮೆ ಓದ್ತೇನೆ, ಕೊನೆಯ ಸಾಲ 2 ಸಾಲು. ನಾಟ್ ಇವನ್ ಎ ಸ್ಟ್ರಾ ಮೂವ್ಸ್ ವಿದೌಟ್ ರೀಸನ್. ಕ್ಯಾನ್ ಯು ಬ್ರಿಂಗ್ ಡೌನ್ ಎ ಮೌಂಟನ್ ಬೈ ಎ ಬುಲೆಟ್. ಎಷ್ಟು ಚಂದದಲ್ಲ, ಎಷ್ಟು ಅದ್ಭುತವಾದ ಅನುವಾದ. ಈ ರೀತಿಯ ಅದ್ಭುತವಾದ ಅನುವಾದಗಳನ್ನು ಒಬ್ಬ ಶ್ರೇಷ್ಠ ವಿದ್ವಾಂಸ ಮಾತ್ರ ಮಾಡಬಹುದು. ಅದು ತನ್ನನ್ನು ಸಮರ್ಪಿಸಿಕೊಂಡಿದ್ದಾರೆ. ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಾರೆ ಡಾಕ್ಟರ್ ಜಿ ಎಸ್ ಆಮೂರ್ ಅವರು. ಡಾಕ್ಟರ್ ಜಿ ಎಸ್ ಆಮೂರ್ ಅವರು ಕನ್ನಡ, ಇಂಗ್ಲೀಷ್, ಸಂಸ್ಕೃತ, ಮರಾಠಿ ಭಾಷೆಯಲ್ಲಿ ಅದ್ಭುತವಾದ ದೊಡ್ಡ ವಿದ್ವಾಂಸರು. ಹೀಗಾಗಿ ಸಾಕಷ್ಟು ವಿಶಿಷ್ಟವಾದ ದೊಡ್ಡ ಹರಿವಿನ ಅವರಿಗೆ ಅಧ್ಯಯನ ಇತ್ತು. ಅಂಥ ಅಧ್ಯಯನದಿಂದ
ಅವರು ಅದ್ಭುತವಾದ ಇಂತಹ ಅನುವಾದಗಳನ್ನು ಮಾಡಲು ಸಾಧ್ಯವಾಯಿತು. ನಮಸ್ಕಾರ, ಮತ್ತೆ ನಾಳೆ.